ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಯುವ ಜನರು ನಡೆಸ್ತಾ ಇರುವಂತಹ ಈ ಹೊಸ ಚಳುವಳಿ ಕಾಕ್ರೋಚ್ ಜನತಾ ಪಾರ್ಟಿ ಆರಂಭದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಂಬನಾತ್ಮಕ ಹಾಸ್ಯಾತ್ಮಕ ಚಳುವಳಿಯಾಗಿ ಹುಟ್ಟುಕೊಳ್ತು. ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆಯಾಗಿ ಬೆಳೆದು ನಿಂತಿದೆ. ಯುವ ಜನರು ತಮ್ಮನ್ನ ಕಾಕ್ರೋಚ್ ಅಂತ ಕರೆದುಕೊಳ್ತಾ ಇದ್ದಾರೆ. ಅಂದ್ರೆ ಇದು ಅಳಿಸಲಾಗದ ಬದುಕುಳಿಯುವಂತಹ ಶಕ್ತಿ ಅನ್ನುವಂತಹದ್ರ ಸಂಕೇತ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಇದು ಜೆನ್ಜಿ ಯುವಕರ ಚಳುವಳಿ. ಮೇಮ್ಗಳು, ಮೀಡಿಯಾಗಳು, ವಿಡಿಯೋಗಳು, ಸೋಷಿಯಲ್ ಮೀಡಿಯಾ ಮೂಲಕ ಜನರನ್ನ ಸೇರ್ತಾ ಇದೆ. ಸರ್ಕಾರದ ಶಿಕ್ಷಣ ನೀತಿ, ಪರೀಕ್ಷಾ ವ್ಯವಸ್ಥೆಯ ವೈಫಲ್ಯ, ನಿರುದ್ಯೋಗದ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದೆ. ಇದು ಫೋಕಸ್ ಟಿವಿ ಡಿಜಿಟಲ್ ಕಂಟೆಂಟ್. ನಾನು ನಿಶ್ಚಿತ.